Hello everyone, welcome back to Knowledge for 21st Century YouTube channel, and this is P. Chaitra. Let's see the thought for the day. Trying is better than crying. ನೋಡಿ, ಯಾವುದಾದ್ರೂ ಕೆಲಸನ ನಾವು ಮಾಡಬೇಕು ಅಂದ್ಕೊಂಡಿದ್ರೆ, ಏನಾದರೂ ನಾವು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ನಾವು ಮಾಡೋ ಒಂದು ಪ್ರಯತ್ನದಲ್ಲಿ ಮುಂದುವರಿತಾ ಇರಬೇಕು. ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದ್ರೂ ಪರವಾಗಿಲ್ಲ. ಸುಮ್ಮನೆ ಕೂತು ಈ ಕೆಲಸ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅಳೋದಕ್ಕಿಂತ ನಾವು ಹಲವು ಬಾರಿ ಪ್ರಯತ್ನಗಳನ್ನ ಮಾಡ್ತಾ ಹೋಗೋದು ಉತ್ತಮ ಅಂತ ಈ ಥಾಟ್ ತಿಳಿಸ್ತಾ ಇದೆ. ಇವತ್ತಿನ ಕ್ಲಾಸ್ನಲ್ಲಿ ಬುದ್ಧಿಸಮ್ ಟಾಪಿಕ್ನ ನೋಡೋಣ. ಈ ಒಂದು ಟಾಪಿಕ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ 2 ಪಾರ್ಟಲ್ಲಿ ನಾವು ಡೀಟೇಲ್ಡಾಗಿ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ಬುದ್ಧಿಸಮ್. ಓಕೆ, ಸ್ಟಾರ್ಟ್ ಮಾಡೋಣ. Buddhism started in India over 2600 years ago as a way of life that had a potential of transforming a person. 2600 ವರ್ಷಗಳ ಹಿಂದೆ ಬುದ್ಧಿಸಮ್ ಅನ್ನೋದು, ಬೌದ್ಧ ಧರ್ಮ ಅನ್ನೋದು ನಮ್ಮ ಭಾರತದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಜೀವನ ಶೈಲಿಯಾಗಿ ಈ ಒಂದು ಬೌದ್ಧ ಧರ್ಮ ಶುರುವಾಗ್ತಾ ಹೋಗುತ್ತೆ ನಮ್ಮ ಇಂಡಿಯಾದಲ್ಲಿ. ಯಾವ ರೀತಿಯಾಗಿ ಅಂದರೆ, ಒಬ್ಬ ಮನುಷ್ಯನನ್ನು ಬದಲಾಯಿಸುವಷ್ಟು ಶಕ್ತಿ ಇರ್ತಕ್ಕಂಥ ಒಂದು ದಾರಿಯಾಗಿ ಈ ಒಂದು ಧರ್ಮ ಜನರನ್ನು ಬದಲಾಯಿಸೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರಿಲಿಜನ್ಸ್ ಆಫ್ ಸೌತ್ ಆ್ಯಂಡ್ ಸೌತ್ ಈಸ್ಟರ್ನ್ ಏಷ್ಯನ್ ಕಂಟ್ರೀಸ್. ಯಾವ ಪಾರ್ಟಲ್ಲಿ ಈ ಒಂದು ಧರ್ಮ ಅತ್ಯಂತ ಮುಖ್ಯವಾದ ಧರ್ಮ ಆಗಿದೆ ಅಂದರೆ, ಏಷ್ಯಾದ ಕಂಟ್ರಿಗಳಲ್ಲಿ ಸೌತ್ ಮತ್ತು ಸೌತ್ ಈಸ್ಟರ್ನ್ ಏಷ್ಯನ್ ಕಂಟ್ರಿಗಳು ಯಾವ್ಯಾವಿದೆ ಆ ಒಂದು ಕಂಟ್ರಿಗಳಲ್ಲಿ ಬುದ್ಧಿಸಮ್ ಅನ್ನೋದು ಪ್ರಮುಖ ಧರ್ಮಗಳಲ್ಲಿ ಒಂದಾಗಿರ್ತಕ್ಕಂಥ ಧರ್ಮ ಆಗಿದೆ. ದ ರಿಲಿಜನ್ ಈಸ್ ಬೇಸ್ಡ್ ಅಪಾನ್ ದ ಟೀಚಿಂಗ್ಸ್, ಲೈಫ್ ಎಕ್ಸ್ಪೀರಿಯನ್ಸಸ್ ಆಫ್ ಇಟ್ಸ್ ಫೌಂಡರ್ ಸಿದ್ಧಾರ್ಥ ಗೌತಮ, ಬಾರ್ನ್ ಇನ್ 563 BC. ನೋಡಿ, ಇಲ್ಲಿ ಬೌದ್ಧ ಧರ್ಮ ಅಂತ ನಾವು ಇಲ್ಲೇನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೋಡ್ತಾ ಇದ್ದೀವಿ, ಟ್ರಾನ್ಸ್ಫಾರ್ಮಿಂಗ್ ಅ ಪರ್ಸನ್ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಒಂದು ಟೈಮಲ್ಲಿ, ಈ ಒಂದು ಧರ್ಮ ಹುಟ್ಟಕ್ಕಿಂತ ಮೊದಲಿನ ಟೈಮಲ್ಲಿ, ಆ ಸಮಕಾಲೀನ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ನಮ್ಮ ಹಲವಾರು ಧರ್ಮದ ಆಚಾರ ವಿಚಾರಗಳ ಗೊಂದಲ ಜನರಲ್ಲಿ ಮೂಡ್ತಾ ಇರುತ್ತೆ. ಮೇಲು ಕೀಳು ಇವೆಲ್ಲವುಗಳನ್ನ ಹೋಗಲಾಡಿಸಿ ಒಬ್ಬ ಉತ್ತಮ ಮನುಷ್ಯನನ್ನು ರೂಪಿಸುವಂಥ ಶಕ್ತಿ ಇರ್ತಕ್ಕಂಥ ಒಂದು ಧರ್ಮ ಬುದ್ಧಿಸಮ್ ಬೆಳಕಿಗೆ ಬರುತ್ತೆ. ಇದನ್ನು ನಾವು ಗೌತಮ ಬುದ್ಧ ಅಂತ ನಾವು ಯಾರನ್ನ ಕರಿತೀವಿ, ಅವರ ಮೊದಲನೇ ಹೆಸರು ಸಿದ್ಧಾರ್ಥ ಆಗಿರುತ್ತೆ ಅಥವಾ ಗೌತಮ ಆಗಿರುತ್ತೆ. ಸಿದ್ಧಾರ್ಥ ಗೌತಮ ಅವರು ಅವರ ಒಂದು ಜೀವನ ಶೈಲಿ ಹಾಗೂ ಅವರು ನೀಡಿರ್ತಕ್ಕಂಥ ಬೋಧನೆಗಳನ್ನೇ ನಾವಿಲ್ಲಿ ಈ ಒಂದು ಧರ್ಮದ ಆಧಾರವಾಗಿ ನಾವು ಸ್ವೀಕರಿಸೋದನ್ನು ನೋಡ್ತೀವಿ. ಗೌತಮ ಬುದ್ಧ ಅವರು 563 ಕ್ರಿಸ್ತ ಪೂರ್ವದಲ್ಲಿ ಹುಟ್ಟುತ್ತಾರೆ. ಓಕೆನಾ. ಹಿ ವಾಸ್ ಬಾರ್ನ್ ಇನ್ ಟು ಅ ರಾಯಲ್ ಫ್ಯಾಮಿಲಿ ಆಫ್ ಶಕ್ಯ ಕ್ಲಾನ್ ಹೂ ರೂಲ್ಡ್ ಫ್ರಮ್ ಕಪಿಲವಸ್ತು, ದಟ್ ಈಸ್ ಇನ್ ಲುಂಬಿನಿ, ವಿಚ್ ಈಸ್ ಸಿಚುಯೇಟೆಡ್ ನಿಯರ್ ದ ಇಂಡೋ-ನೇಪಾಲ್ ಬಾರ್ಡರ್. ಗೌತಮ ಬುದ್ಧ ಅವರು ಶಕ್ಯ ಕ್ಲಾನ್ ಅಂದರೆ, ಇಲ್ಲಿ ಸಖ್ಯ ಅನ್ನೋದು ಅವರ ಒಂದು ಕುಲ. ಅವರ ವಂಶ ಬಂದುಬಿಟ್ಟು ನಾವಿಲ್ಲಿ ಕ್ಷತ್ರಿಯ ವಂಶಕ್ಕೆ ಸೇರಿದವರು ಅಂತ ನಾವಿಲ್ಲಿ ಬುದ್ಧ ಅವ್ರನ್ನ ನೋಡ್ತೀವಿ. ಇನಿಷಿಯಲ್ ಆಗಿ ಅವರು ಹುಟ್ಟಿದ್ದಂತಹ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಾದರೆ, ಇನ್ನು ಹುಟ್ಟಿದ ಸ್ಥಳ ಅಂದರೆ ಲುಂಬಿಣಿಯ ಕಪಿಲವಸ್ತುದಲ್ಲಿ. ಈ ಲುಂಬಿಣಿ ಎಲ್ಲಿ ಬರುತ್ತೆ ಅಂದರೆ, ಇಂಡಿಯಾ ಮತ್ತು ನೇಪಾಳನ ಬಾರ್ಡರಲ್ಲಿ ಲುಂಬಿಣಿ ಅಂತಕ್ಕಂಥ ಪ್ಲೇಸ್ ಬರುತ್ತೆ. ಅದನ್ನು ನಾನು ನಿಮಗೆ ಮ್ಯಾಪಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ಬುದ್ಧ ಅವರ ಇಮೇಜ್ನ ನೀವು ನೋಡ್ತಾ ಇದ್ದೀರಾ. ದೆನ್ ನೋಡಿ, ಇಲ್ಲಿ ಇಂಡೋ-ನೇಪಾಳನ ಬಾರ್ಡರಲ್ಲಿ ಇಲ್ಲಿ ಲುಂಬಿಣಿ ಅಂತ ಒಂದು ಪ್ಲೇಸು. ಈ ಒಂದು ಪ್ಲೇಸಲ್ಲಿ ಗೌತಮ ಬುದ್ಧ ಅವರು ಸಖ್ಯ ಕ್ಲಾನ್ನಲ್ಲಿ ಜನ್ಮ ತಾಳೋದನ್ನ ನಾವು ನೋಡ್ತೀವಿ. 563 BC ಇವರು ಹುಟ್ಟುತ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆನಾ. ಈಗ ನಾವು ಬುದ್ಧ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ರಿಯಲ್ ನೇಮ್ ಸಿದ್ಧಾರ್ಥ. ಅವರ ಮೊದಲನೇ ಹೆಸರು, ನಿಜವಾದ ಹೆಸರು ಸಿದ್ಧಾರ್ಥ ಅನ್ನೋದಾಗಿರುತ್ತೆ. ಅವ್ರಿಗಿದ್ದಂತಹ ಬಿರುದುಗಳು, ಟೈಟಲ್ಸ್ ಯಾವ್ಯಾವು ಅಂತಂದರೆ, ಬುದ್ಧ, ಶಕ್ಯಮುನಿ, ತಥಾಗತ. ಓಕೆ, ಬುದ್ಧ ಅವರಿಗೆ ಇದ್ದಂತಹ ಬಿರುದುಗಳು
ಸಿದ್ಧಾರ್ಥ ಅವರಿಗೆ ಇದ್ದಂತಹ ಬಿರುದುಗಳು ಯಾವುವು ಅಂದರೆ ಬುದ್ಧ, ಸಖ್ಯಮುನಿ, ತಥಾಗತ. ಇವೆಲ್ಲನೂ ಗೌತಮ ಬುದ್ಧ ಅವರಿಗೆ ಇದ್ದಂತಹ ಬಿರುದುಗಳು ಅಥವಾ ಇತರ ಹೆಸರುಗಳು ಅಂತಲೂ ನಾವು ಹೇಳ್ಬೋದು. ಇವರು ಹುಟ್ಟಿದಂತಹ ಪ್ಲೇಸು ಈಗಷ್ಟೇ ನೋಡಿದ್ವಿ ಅಲ್ವಾ ಮ್ಯಾಪಲ್ಲಿ, ಲುಂಬಿನಿ ಇನ್ ಕಪಿಲವಸ್ತು. ಪೀರಿಯಡ್ ಆಫ್ ಲೈಫ್ ನೋಡೋದಾದರೆ 563 BC ಟು 483 BC, ಟೋಟಲ್ ಆಗಿ 80 ಇಯರ್ಸು. ಕ್ರಿಸ್ತ ಪೂರ್ವ 563ರಲ್ಲಿ ಹುಡ್ತಾರೆ, ಕ್ರಿಸ್ತ ಪೂರ್ವ 483ರಲ್ಲಿ ಮರಣವನ್ನು ಹೊಂದ್ತಾರೆ. ಅದನ್ನು ನಾವು ಮಹಾಪರಿನಿರ್ವಾಣ ಅಂತ ಕರಿತೀವಿ. ಅದನ್ನು ಸಾಮಾನ್ಯವಾಗಿ ಮರಣ ಅನ್ನೋದಕ್ಕಿಂತ ಅದನ್ನು ಮಹಾಪರಿನಿರ್ವಾಣ ಅಂತ ನಾವು ಹೇಳೋದು ಉತ್ತಮ ಆಗುತ್ತೆ. ಅವರ 80ನೇ ವರ್ಷದಲ್ಲಿ ಅವರು ಮಹಾಪರಿನಿರ್ವಾಣ ಹೊಂದೋದನ್ನು ನಾವು ನೋಡ್ತೀವಿ. ಇನ್ನು ಅವರು ಮಹಾಪರಿನಿರ್ವಾಣ ಹೊಂದಿದಂತಹ ಪ್ಲೇಸ್, ಡೆತ್ ಪ್ಲೇಸ್ ಅಂತ ನಾವೇನನ್ನು ಕರಿತೀವಿ, ಕುಶಿನಗರ ಅಂತಕ್ಕಂಥ ಒಂದು ಜಾಗವನ್ನು ಕರಿತೀವಿ. ಅಲ್ಲಿ ಅವರು ದೇಹ ತ್ಯಾಗ ಮಾಡೋದನ್ನು ನಾವು ನೋಡಬಹುದು. ಕ್ಲಾನ್ ಆ್ಯಂಡ್ ಕ್ಲಾಸ್ ಆಗಲೇ ಹೇಳಿದಾಗೆ ಕ್ಷತ್ರಿಯ ವಂಶದವರು, ಸಖ್ಯ ಕುಲದವರು. ಇವರ ತಂದೆ ಫಾದರ್ ಶುದ್ಧೋಧನ, ತಾಯಿ ಮದರ್ ಮಾಯಾದೇವಿ. ಓಕೆನಾ? ನೆಕ್ಸ್ಟ್ ನೋಡೋಣ. ಫೋಸ್ಟರ್ ಮದರ್ ಪ್ರಜಾಪತಿ ಗೌತಮಿ. ಇವರ ಸಾಕುತಾಯಿ ಸಿದ್ಧಾರ್ಥ ಅವರ ಸಾಕುತಾಯಿ ಪ್ರಜಾಪತಿ ಗೌತಮಿ ಅಂತ. ಇನ್ನು ಅವ್ರಿಗೆ ಮದುವೆ ಏನು ಎತ್ತ ಅಂತ ನಾವು ನೋಡೋದಾದರೆ, ಹಿ ಮ್ಯಾರಿಡ್ ಅಟ್ ದ ಏಜ್ ಆಫ್ 16 ಇಯರ್ಸ್. 16ನೇ ವಯಸ್ಸಿಗೆ ಸಿದ್ಧಾರ್ಥ ಅವರು ವಿವಾಹವನ್ನು ಆಗ್ತಾರೆ. ಹಿಸ್ ವೈಫ್ ನೇಮ್ ವಾಸ್ ಯಶೋಧರ. ಅವರು ಮದುವೆ ಆಗಿರ್ತಕ್ಕಂತಹ ಅವರ ಹೆಂಡತಿಯ ಹೆಸರು ಯಶೋಧರ ಆಗಿರುತ್ತೆ. ಶಿ ವಾಸ್ ಆಲ್ಸೋ ನೌನ್ ಆ್ಯಸ್ ಭದ್ದ ಕಾಂಚನ, ಸುಭದ್ರಕ, ಬಿಂಬ, ಗೋಪ ಆ್ಯಂಡ್ ಯಶೋಧರ. ಇಲ್ಲಿ ಯಶೋಧರ ಅವರಿಗೆ ಇದ್ದಂತಹ ಇತರೆ ಹೆಸರುಗಳು ಅಂತ ನಾವು ನೋಡೋದಾದರೆ, ಬದ್ಧ ಕಾಂಚನ ಅಂತ ಕರಿತಿದ್ರು, ಸುಭದ್ರಕ ಅಂತಲೂ ಇತ್ತು, ಬಿಂಬ, ಗೋಪ, ಯಶೋಧರ, ಈ ಎಲ್ಲ ಹೆಸರುಗಳು ಕೂಡ ನಮ್ಮ ಸಿದ್ಧಾರ್ಥ ಅವರ ಪತ್ನಿ ಯಶೋಧರ ಅವರಿಗೆ ಇದ್ದಂತಹ ಇತರೆ ಹೆಸರುಗಳು. ಸಿದ್ಧಾರ್ಥ ಹಾಗೂ ಯಶೋಧರ ಅವರ ಮಗನ ಹೆಸರು ಸನ್ನೇಮ್ ರಾಹುಲ. ಇನ್ನು ಸಿದ್ಧಾರ್ಥ ಅವರು ಮದುವೆಯಾಗಿ ಮಗುವಾಗಿ ಅವರು 29ನೇ ವಯಸ್ಸಿನಲ್ಲಿ ಏನು ಮಾಡ್ತಾರೆ, ಮನೆಯನ್ನು, ಅವರ ಅರಮನೆಯನ್ನು ತ್ಯಜಿಸಿ ಹೊರಡ್ತಾರೆ. ಆಗ ಅವ್ರ ಜೊತೆ ಕರ್ಕೊಂಡೋದಂತಹ ಕುದುರೆಯ ಹೆಸರು ಏನಾಗಿತ್ತು ಅಂತಂದರೆ ಕಂಟಕ ಆಗಿತ್ತು. ಹಾರ್ಸ್ ನೇಮು ಕಂಟಕ ಅಂತ ನೀವು ಸಿದ್ಧಾರ್ಥ ಅವರ ಬಗ್ಗೆ ತಿಳ್ಕೊಳ್ಳುವಾಗ ಈ ವಿಷಯನ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಚಾರಿಯಟರ್ ಅಂದರೆ ಸಿದ್ಧಾರ್ಥ ಅವರು ಒಂದಿನ ವಾಯುವಿಹಾರಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಅವರ ರಥದ ಸಾರಥಿಯವರು ಯಾರಾಗಿರ್ತಾರೆ ಅಂತಂದರೆ ಅಲರಕಾಮ ಆ್ಯಂಡ್ ರುದ್ದಕ ರಾಂಪುಟ್ಟ. ಇವರು ಅವರು ಹೋದಂತಹ ರಥದ ಸಾರಥಿಗಳು ಆಗಿರ್ತಾರೆ. ನಿಮಗೆಲ್ಲರಿಗೂ ಗೊತ್ತಿದೆ ಅನ್ಕೊತೀನಿ, ಆದರೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ರಾಜಪುತ್ರನಾಗಿ ಸಿದ್ಧಾರ್ಥ ಅವರು ಎಲ್ಲ ವೈಭೋಗಗಳನ್ನು ನೋಡಿ 16ನೇ ವರ್ಷಕ್ಕೆ ಮದುವೆಯಾಗಿ ರಾಹುಲ ಅಂತ ಮಗನಿಗೆ ತಂದೆಯಾಗಿ ಅವರ 29ನೇ ವಯಸ್ಸಿನಲ್ಲಿ ಅವರು ಅರಮನೆಯನ್ನು ತ್ಯಜಿಸ್ತಾರೆ. ಕಾರಣ ಏನು? ಅವರು ಒಂದಿನ ವಾಯುವಿಹಾರಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಆಗ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ, ಮತ್ತೊಬ್ಬರು ರೋಗದಿಂದ ನರಳ್ತಾ ಇರ್ತಾರೆ. ಸೊ ಈ ರೀತಿಯ ದುಃಖಕರ ಘಟನೆಗಳನ್ನ ನೋಡಿಬಿಟ್ಟು ಅವರಿಗೆ ಮನುಷ್ಯನ ಜೀವನ ಇಷ್ಟೇ, ಈ ಮನುಷ್ಯನ ಜೀವನ ಇಷ್ಟೊಂದು ದುಃಖದಿಂದ ಯಾಕೆ ಕೂಡಿದೆ, ಇದನ್ನೆಲ್ಲ ನಾನು ತಿಳ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವರು ಅರಮನೆಯನ್ನು ತ್ಯಜಿಸಿ ಒಂದು ಅನ್ವೇಷಣೆಯನ್ನು, ಜೀವನದ ಸತ್ಯಗಳ ಅನ್ವೇಷಣೆಯನ್ನು ಮಾಡೋದಕ್ಕೆ ಅರಮನೆಯನ್ನು ಬಿಟ್ಟು ಹೋಗ್ತಾರೆ. ಹಿ ಲೆಫ್ಟ್ ದ ಹೋಮ್ ಅಟ್ ದ ಏಜ್ ಆಫ್ 29 ಇಯರ್ಸ್. ಅವರ 29 ವರ್ಷ ಜೀವನವನ್ನು ಅರಮನೆಯಲ್ಲಿ ಕಳೆದಿದ್ರೂ ಕೂಡ ಅವರು 29ನೇ ವಯಸ್ಸಿಗೆ ಅರಮನೆಯನ್ನು ಬಿಟ್ಟು ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ಲೇಸ್ ಆಫ್ ಎನ್ಲೈಟನ್ಮೆಂಟ್. ಈಗ 29ನೇ ವಯಸ್ಸಿಗೆ ಅವರು ಕೆಲವು ವಿಷಯಗಳನ್ನ, ಸತ್ಯಗಳನ್ನ ತಿಳ್ಕೊಬೇಕು, ಜ್ಞಾನವನ್ನು ಪಡಿಬೇಕು ಅಂತ ಅರಮನೆಯನ್ನು ಬಿಟ್ಟು ಹೋಗ್ತಾರಲ್ವ. ಸೊ ಅವರಿಗೆ ತಮ್ಮ 35ನೇ ವಯಸ್ಸಿನಲ್ಲಿ ಜ್ಞಾನೋದಯ ಆಗುತ್ತೆ. ಆ ಒಂದು ಜ್ಞಾನೋದಯ ಆಗಿರ್ತಕ್ಕಂಥ ಪ್ಲೇಸ್ ಯಾವುದಪ್ಪ ಅಂತಂದರೆ ಬೋಧಗಯ ಅಥವಾ ಉರುವೇಲ ಅಂತ ನಾವು ಕರಿತೀವಿ. ಉರುವೇಲದಲ್ಲಿ ಬುದ್ಧರಿಗೆ ಜ್ಞಾನೋದಯ ಆಗುತ್ತೆ. ಆ ಪ್ಲೇಸ್ನ ನಾವಿವಾಗ ಬೋಧಗಯ ಅಂತ ಕರೆಯೋದನ್ನು ನೋಡ್ತೀವಿ. ಈ ಬೋಧಗಯ ಎಲ್ಲಿ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ ಆನ್ ದ ಬ್ಯಾಂಕ್ ಆಫ್ ರಿವರ್
ನಿರಂಜನ. ನಿರಂಜನ ನದಿಯ ದಡದಲ್ಲಿ ಈ ಉರುವೇಲ ಅಥವಾ ಬೋಧಗಯ ಅನ್ನೋ ಒಂದು ಪ್ಲೇಸ್ ಇರುತ್ತೆ. ಅಲ್ಲಿ ಗೌತಮ ಬುದ್ಧ ಅವರು ತಮ್ಮ 35ನೇ ವಯಸ್ಸಿಗೆ ಇಲ್ಲಿ ಜ್ಞಾನೋದಯವನ್ನು ಪಡ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮುಂದುವರೆದು ಈಗ ಅವರ 35ನೇ ವಯಸ್ಸಿಗೆ ಅವರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆದ ನಂತರ ಅವರು ಸತ್ಯಗಳನ್ನ ಈ ಪ್ರಪಂಚಕ್ಕೆ ಜನರಿಗೆ ತಲುಪಿಸ್ಬೇಕಾಗಿರುತ್ತೆ. ಜ್ಞಾನೋದಯ ಆದ ನಂತರ ಬುದ್ಧ ಅವರು ಹೇಳಿದಂಥ 4 ಆರ್ಯ ಸತ್ಯಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸಾರೋ, ದ ವರ್ಲ್ಡ್ ಈಸ್ ಫುಲ್ ಆಫ್ ಸಾರೋ. ದ ಕಾಸ್ ಆಫ್ ಸಾರೋ ಈಸ್ ಡಿಸೈರ್. Cessation of sorrow is possible. The path leading to cessation of sorrow is ಅಷ್ಟಾಂಗಿಕ ಮಾರ್ಗ. ನೋಡಿಲಿ, ಬುದ್ಧ ಅವರು ಹೇಳಿರ್ತಕ್ಕಂಥ 4 ಆರ್ಯ ಸತ್ಯಗಳು ಯಾವುದಪ್ಪ ಅಂದರೆ, ಪ್ರಪಂಚವು ದುಃಖದಿಂದ ಕೂಡಿದೆ. ಓಕೆನಾ? ದುಃಖದಿಂದ ಕೂಡಿದೆ. ಯಾಕೆ ಅಂತಂದರೆ ಆಸೆ ದುಃಖಕ್ಕೆ ಕಾರಣ ಆಗಿದೆ. ಜನರು ಆಸೆ ಪಡ್ತಾರೆ, ಆ ಆಸೆಗಳ ನಿರಾಶೆಯಾದಾಗ ಅವರಿಗೆ ದುಃಖ ಆಗೋದು ಮಾಮೂಲಿ. ಸೊ ಈ ಆಸೆಗಳಿಂದನೇ ಇಲ್ಲಿ ದುಃಖ ಆಗ್ತಾ ಇದೆ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ಈ ದುಃಖವನ್ನು ಈ ದುಃಖದಿಂದ ಪಾರಾಗೋದಕ್ಕೂ ನಮಗೆ ದಾರಿ ಇದೆ. ಈ ದುಃಖದಿಂದ ನಾವು ಹೊರಬರಬಹುದು. ಈ ದುಃಖದಿಂದ ಹೊರಬರೋ ದಾರಿ ಯಾವುದಪ್ಪ ಅಂದರೆ ಅಷ್ಟಾಂಗಿಕ ಮಾರ್ಗ ಅಂತ ಒಂದು ಮಾರ್ಗವನ್ನು ಗೌತಮ ಬುದ್ಧ ಅವರು ತಿಳಿಸೋದನ್ನು ನಾವು ನೋಡ್ತೀವಿ. ಈಗ ಆ ದುಃಖದಿಂದ ಹೊರಬರೋದಕ್ಕೆ ಅಷ್ಟಾಂಗಿಕ ಮಾರ್ಗವನ್ನು ನಾವು ಅನುಸರಿಸಬೇಕು ಅಂತ ಬುದ್ಧ ಅವರು ಹೇಳ್ತಾರಲ್ವ. ಈ ಅಷ್ಟಾಂಗಿಕ ಮಾರ್ಗ ಅಥವಾ 8 ಫೋಲ್ಡ್ ಪಾತ್, ಈ ಒಂದು ಹಾದಿಯಲ್ಲಿ ಇರ್ತಕ್ಕಂಥ ಅಂಶಗಳು ಯಾವುದು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಷ್ಟಾಂಗಿಕ ಮಾರ್ಗದಲ್ಲಿ ಮೊದಲನೇದಾಗಿ ನಾವು ರೈಟ್ ಬಿಲೀಫ್ ಅಂದರೆ ಒಳ್ಳೆಯ ನಂಬಿಕೆ. ಒಳ್ಳೆಯ ನಂಬಿಕೆಯನ್ನು ನಾವು ಇಟ್ಕೊಬೇಕು. ಒಳ್ಳೆಯ ನೋಟವನ್ನು, ಒಳ್ಳೆಯ ದೃಷ್ಟಿಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ರೈಟ್ ಥಾಟ್, ಒಳ್ಳೆಯ ಯೋಚನೆ. ಓಕೆ, ನಮ್ಮ ತಲೆಯಲ್ಲಿ ಉತ್ತಮ ಯೋಚನೆಗಳು ಬರಬೇಕು. ರೈಟ್ ಸ್ಪೀಚ್, ಒಳ್ಳೆಯ ಮಾತುಗಳು, ನಮ್ಮ ಬಾಯಲ್ಲಿ ಒಳ್ಳೆಯ ಮಾತುಗಳಷ್ಟೇ ಬರಬೇಕು. ರೈಟ್ ಆ್ಯಕ್ಷನ್, ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಕೆಲಸಗಳನ್ನ ಮಾತ್ರನೇ ನಾವು ಮಾಡಬೇಕು. ರೈಟ್ ಮೀನ್ಸ್ ಆಫ್ ಲೈವ್ಲಿಹುಡ್, ಉತ್ತಮ ರೀತಿಯ ಜೀವನ ಶೈಲಿಯನ್ನು ನಾವು ನಿರ್ವಹಣೆಯನ್ನು ಮಾಡಬೇಕು. ರೈಟ್ ಕಂಡಕ್ಟ್, ಉತ್ತಮ ನಡತೆಯನ್ನು ಹೊಂದಿರಬೇಕು ಅಥವಾ ನಡವಳಿಕೆಯನ್ನು ಹೊಂದಿರಬೇಕು. ರೈಟ್ ಮೆಮೊರಿ, ಒಳ್ಳೆಯದನ್ನಷ್ಟನ್ನೇ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಅಂದರೆ ಉತ್ತಮ ಜ್ಞಾನವನ್ನು ನಾವು ಹೊಂದಿರಬೇಕು. ರೈಟ್ ಮೆಡಿಟೇಷನ್, ಉತ್ತಮವಾಗಿ ಧ್ಯಾನವನ್ನು ಮಾಡೋದನ್ನು ನಾವು ಕಲ್ತಿರಬೇಕು. ಈ 8 ಫೋಲ್ಡ್ ಪಾತ್ನ ನಾವು ಅನುಸರಿಸೋದ್ರ ಮೂಲಕ ಇದು ನಿಮ್ಗೆ ಏನು ಅರ್ಥ ಆಗ್ತಾಯಿದೆ ಅಂದರೆ, ನಾವು ಇಷ್ಟೆಲ್ಲ ಒಂದು ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮಗೆ ಏನು ಅನಿಸುತ್ತೆ ಅಂತಂದರೆ, ಯಾವುದಾದ್ರೂ ಒಂದು ವಸ್ತು ಆಗಲಿ ಅಥವಾ ನಾವು ಬೇರೆ ಏನೇನಾದರೂ ಆಸೆ ಪಡ್ತಿರೋ ಅಂಥ ಥಿಂಗ್ನ ನಾವಿಲ್ಲಿ ಕ್ಷುಲ್ಲಕ ಅನ್ಕೊತೀವಿ. ಸೊ ಆ ರೀತಿಯ ವಸ್ತುಗಳ ಮೇಲಾಗಲಿ ವ್ಯಕ್ತಿಗಳ ಮೇಲಾಗಲಿ ನಮಗೆ ವ್ಯಾಮೋಹ ಹುಟ್ಟೋದಿಲ್ಲ. ಸೊ ನಮಗೆ ಈ ಆಸೆ ಇರೋದಿಲ್ಲ ಅಂತ ಹೇಳಿದಾಗ ನಮಗೆ ನಿರಾಶೆನೂ ಆಗೋದಿಲ್ಲ. ನಿರಾಶೆ ಆಗಲಿಲ್ಲ ಅಂತ ಅಂದಮೇಲೆ ಸುಮ್ಮನೆ ದುಃಖನೂ ಆಗೋದಿಲ್ಲ ಅಲ್ವಾ. ಸೊ ಈ ಒಂದು 8 ಫೋಲ್ಡ್ ಪಾತ್ನ, ಅಷ್ಟಾಂಗಿಕ ಮಾರ್ಗವನ್ನು ಅನುಸರಿಸೋದ್ರಿಂದ ನಾವು ದುಃಖದಿಂದ ಪಾರಾಗಬಹುದು ಅಂತ ಗೌತಮ ಬುದ್ಧ ಅವರು ಹೇಳಿದ್ದಾರೆ. ಗೌತಮ ಬುದ್ಧ ಅವರು ತಿಳಿಸಿರ್ತಕ್ಕಂತಹ ತ್ರಿರತ್ನಗಳು ಯಾವುದು ಅಂತಂದರೆ, ಬುದ್ಧಿಸಮಲ್ಲಿ ಇರ್ತಕ್ಕಂತಹ ತ್ರಿರತ್ನಗಳು ಏನು? ಬುದ್ಧ, ಧಮ್ಮ, ಸಂಘ. ಬುದ್ಧ, ಧರ್ಮ, ಉತ್ತಮ ಸಂಘ. ಅಂದರೆ ಬುದ್ಧ ಅಂದರೆ ಇಲ್ಲಿ ನಾವು ಜ್ಞಾನವನ್ನು ಪಡೆದಿರೋದು, ಉತ್ತಮ ಜ್ಞಾನವನ್ನು ಪಡೆದಿರೋರು ಅಂತ ಹೇಳ್ತೀವಿ. ಧಮ್ಮ ಅಂತಂದರೆ ಧರ್ಮ, ನಾವು ಫಾಲೋ ಮಾಡ್ತಕ್ಕಂಥ ರಿಲಿಜನ್. ಅದು ಪರ್ಟಿಕ್ಯುಲರಾಗಿ ಇಂಥ ರಿಲಿಜನ್ ಅನ್ನೋಕ್ಕಿಂತ ಅದು ಉತ್ತಮವಾಗಿರ್ತಕ್ಕಂಥ ಒಂದು ಜೀವನ ಶೈಲಿಯಾಗಿರಬೇಕು, ಅದು ಧರ್ಮಯುತವಾಗಿರಬೇಕು. ದೆನ್ ಸಂಘ, ಉತ್ತಮರ ಸಂಘ ಮಾಡೋದು. ಈ ಒಂದು 3 ಅಂಶಗಳನ್ನ, ಬುದ್ಧ, ಧಮ್ಮ, ಸಂಘವನ್ನು ನಾವು 3 ಜ್ಯುವೆಲ್ಸ್ ಅಥವಾ ತ್ರಿರತ್ನ ಅಂತ ಕರೆಯೋದನ್ನು ನೋಡ್ತೀವಿ. ಇನ್ನು 3 ಟ್ರೈನಿಂಗ್ಸ್ ಆರ್ 3 ಶಿಕ್ಷಾ ಅಂತ ಬುದ್ಧಿಸಮಲ್ಲಿ ಇರ್ತಕ್ಕಂತಹ ಅಂಶಗಳು ಯಾವ್ಯಾವು ಅಂತಂದರೆ, ಮೊರಾಲಿಟಿ ಅಂದ್ರೇನು? ನೀತಿ, ಸತ್ಯ ಅಂತ ಹೇಳ್ಬೋದು. ಮೆಡಿಟೇಷನ್, ಧ್ಯಾನ. ವಿಸ್ಡಮ್, ಜ್ಞಾನ. ಓಕೆ,
ನ್ಯಾಯ ನೀತಿ ಮೊರಾಲಿಟಿ ಆಗುತ್ತೆ, ಇನ್ನು ಮೆಡಿಟೇಷನ್ ಧ್ಯಾನ ಆಗುತ್ತೆ, ವಿಸ್ಡಮು ಜ್ಞಾನ ಆಗುತ್ತೆ. ಈ 3 ಟ್ರೈನಿಂಗ್ನ ವ್ಯಕ್ತಿ ಪಡಿಬೇಕು. ಈ 3 ಶಿಕ್ಷಣವು ವ್ಯಕ್ತಿಗೆ ಇರಬೇಕು ಅಂತೇಳಿ ಇಲ್ಲಿ ಬುದ್ಧಿಸಮಲ್ಲಿ ತಿಳಿಸ್ತಾರದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಬುದ್ಧ ಅವರ ಜೀವನದಲ್ಲಿ ನಡೆದಂತಹ ವಿವಿಧ ಘಟನೆಗಳನ್ನ ಇಲ್ಲಿ ಪ್ರಮುಖವಾಗಿ ಅದರ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂತಹ ಒಂದು ಚಿಹ್ನೆಗಳನ್ನ ನಾವಿಲ್ಲಿ ಅವರ ಒಂದು ಜೀವನದ ಘಟನೆಗಳಿಗೆ ಹೋಲಿಸ್ತಾ ಹೋಗ್ತೀವಿ. ಅದನ್ನು ನಾವಿಲ್ಲಿ ನೋಡೋದಾದರೆ ನೋಡಿ, ಸಿಂಬಲ್ಸ್ ಆಫ್ ದ ಗ್ರೇಟ್ ಈವೆಂಟ್ಸ್ ಆಫ್ ಬುದ್ಧಾಸ್ ಲೈಫ್. ಓಕೆನಾ? ಬುದ್ಧ ಅವರ ಬರ್ತನ ನಾವಿಲ್ಲಿ ಏನಕ್ಕೆ ಕಮಲದ ಹೂವಿನ ಸಿಂಬಲಿಂದ ನೋಡ್ತಾ ಇದ್ದೀವಿ. ಓಕೆನಾ? ಕಮಲದ ಹೂವಿನ ಸಿಂಬಲ್ನ ನಾವು ಬುದ್ಧ ಅವರ ಜನನದ ಸಂಕೇತವಾಗಿ ನೋಡ್ತೀವಿ. ಗ್ರೇಟ್ ಡಿಪಾರ್ಚರ್ ಅಂದರೆ ಅವರು ಮನೆಯನ್ನು ಬಿಟ್ಟು, ಅರಮನೆಯನ್ನು ಬಿಟ್ಟು ತೆರಳ್ತಾರಲ್ವ ಅವರು, ಅದರ ಸಂಕೇತವಾಗಿ ಇಲ್ಲಿ ಏನು ನೋಡ್ತಾ ಇದ್ದೀವಿ ನಾವು, ಕುದುರೆಯನ್ನು ನೋಡ್ತಾ ಇದ್ದೀವಿ. ಕುದುರೆ ಹೆಸರು ಕಂಟಕ ಅನ್ನೋದು ನಿಮಗೆ ನೆನಪಿದೆ ಅಲ್ವಾ? ನೆಕ್ಸ್ಟು ಅವರಿಗೆ ಜ್ಞಾನೋದಯ ಆಗಿದ್ದರ ಸಂಕೇತವಾಗಿ ನಾವಿಲ್ಲಿ ಪೀಪಲ್ ಟ್ರೀ, ಓಕೆ, ಅರಳಿ ಮರವನ್ನು ನೋಡ್ತೀವಿ. ದೆನ್ ಅವರು ಮೊದಲನೇ ಒಂದು ಧರ್ಮ ಬೋಧನೆಯನ್ನು ಬುದ್ಧ ಅವರು ಮೊದಲನೇ ಧರ್ಮ ಬೋಧನೆಯನ್ನು ಸಾರನಾಥದ ಜಿಂಕೆವನದಲ್ಲಿ ನೀಡ್ತಾರೆ. ಈ ಒಂದು ಘಟನೆಯನ್ನು ನಾವು ಇಲ್ಲಿ ಧರ್ಮ ಚಕ್ರಕ್ಕೆ ಸಿಂಬಲ್ ಮಾಡಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಸಿಂಬಲೈಸ್ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಅವರ ಒಂದು ಡೆತ್, ಅದನ್ನು ನಾನೇನು ಹೇಳಿದೆ ನಿಮಗೆ, ಮಹಾಪರಿನಿರ್ವಾಣ ಅಂದೆ ಅಲ್ವಾ? ಸೊ ಅದರ ಒಂದು ಸಂಕೇತವಾಗಿ ನಾವು ಸ್ತೂಪಗಳನ್ನ ನೋಡ್ತೀವಿ. ಓಕೆನಾ? ಈ ಸಿಂಬಲ್ಗಳು ನೆನಪಿರುತ್ತಲ್ವ, ನೆನಪಿಟ್ಕೊಳ್ಳಿ. ಪಾರ್ಟ್ 1 ಮುಗಿದಿದೆ. ಪಾರ್ಟ್ 2 ಅಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.